ಗೊಂದಲ ಮತ್ತು ಆಕ್ಷೇಪಗಳ ನಡುವೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನಾಡಿದ್ದು ಅಂದರೆ ಸೋಮವಾರದಿಂದ ಮನೆ ಮನೆಗೆ ತೆರಳಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ. ಜಾತಿ ಸಮೀಕ್ಷೆಯ ಪ್ರಶ್ನಾವಳಿಗಳು ಹಾಗಾದರೆ ಹೇಗಿದ್ದಾವೆ? ಪಬ್ಲಿಕ್ ಟಿವಿಗೆ ಜಾತಿ ಸಮೀಕ್ಷೆಯ ಪಟ್ಟಿ ಲಭ್ಯವಾಗಿದೆ. 60 ಪ್ರಶ್ನೆಗಳನ್ನು ಒಳಗೊಂಡಂತಹ ಪಟ್ಟಿ ಇದು. ಆ ಪಟ್ಟಿ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಹಾಗಾದರೆ ಜಾತಿ ಸಮೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಲಾಗುತ್ತೆ? ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಈ ಸಮೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಗಣತಿದಾರರು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ 50ರಿಂದ 60 ಪ್ರಶ್ನೆಗಳನ್ನು ಕೇಳಿ ಅವರಿಂದ ಮಾಹಿತಿ ಪಡೆಯುವಂತಹ ಕೆಲಸ ಆಗುತ್ತೆ. ಹಾಗಾದರೆ ಆ 60 ಪ್ರಶ್ನೆಗಳು ಯಾವುವು, ಯಾವ ರೀತಿ ಗಣತಿ ಸಾಗುತ್ತೆ, ಎಲ್ಲದರ ಡೀಟೇಲ್ಸನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವಂತಹ ಗಣತಿದಾರರು ಈ ಪ್ರಶ್ನಾವಳಿಗಳನ್ನು ಕೇಳ್ತಾರೆ. ಪ್ರಮುಖ 5 ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಮೊದಲನೇದಾಗಿ, ನಿಮ್ಮ ಧರ್ಮ ಯಾವುದು? ನಿಮ್ಮ ಜಾತಿ ಯಾವುದು? ನಿಮ್ಮ ಉಪಜಾತಿ ಯಾವುದು? ಜಾತಿಗೆ ಇರುವಂತಹ ಇನ್ನಿತರ ಸಮಾನಾರ್ಥಕ ಹೆಸರುಗಳೇನು? ನಿಮ್ಮ ಜಾತಿಗೆ ಇರುವಂತಹ ಇನ್ನಿತರ ಸಮಾನಾರ್ಥಕ ಹೆಸರುಗಳು. ಜಾತಿ ಪ್ರಮಾಣ ಪತ್ರವನ್ನು ನೀವು ಪಡೆದಿದ್ದೀರಾ? ಈ ರೀತಿಯ 60 ಪ್ರಶ್ನೆಗಳನ್ನು ನಿಮ್ಮ ಬಳಿ ಇಟ್ಟು ನಿಮ್ಮಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನು ಗಣತಿದಾರರು ಮಾಡ್ತಾರೆ. ಸೋಮವಾರದಿಂದ ಸೆಪ್ಟೆಂಬರ್ 22 ಅಂದರೆ ಸೋಮವಾರದಿಂದ ಅಕ್ಟೋಬರ್ 7ರವರೆಗೂ ಕೂಡ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತೆ. ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ರೆಡಿ ಮಾಡಿರುವಂತಹ ಪ್ರಶ್ನೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಆ ಪ್ರಶ್ನೆಯ ಪ್ರತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 60 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಧರ್ಮದ ವಿಚಾರಕ್ಕೆ, ಜಾತಿಯ ವಿಚಾರಕ್ಕೆ, ಉಪಜಾತಿಯ ವಿಚಾರಕ್ಕೆ, ಜೊತೆಗೆ ಜಾತಿ ಪ್ರಮಾಣ ಪತ್ರ ಪಡೆದಂತಹ ವಿಚಾರಕ್ಕೆ ಈ ಗಣತಿ ಆಗುತ್ತೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುವುದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ನಿನ್ನೆಯ ಮೀಟಿಂಗ್ ನಂತರವೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ಖಚಿತಪಡಿಸಿದ್ದಾರೆ. ಒಟ್ಟು 60 ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಗಣತಿದಾರರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಮೀಕ್ಷೆಯನ್ನು ಹೇಗೆ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಕೇಳಬೇಕು, ಏನೆಲ್ಲ ಮಾಹಿತಿಯನ್ನು ಪಡಿಬೇಕು, ಎಲ್ಲದರ ಮಾಹಿತಿಯನ್ನು ಅವರಿಗೆ ಕೊಟ್ಟಿರುವಂಥದ್ದು. ಜೊತೆಗೆ ಜನರಲ್ಲೂ ಕೂಡ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸುವಂತಹ ಕೆಲಸವೂ ಕೂಡ ಆಗಿದೆ. ಸೋಮವಾರದಿಂದ ಅಕ್ಟೋಬರ್ 7ರವರೆಗೂ ಕೂಡ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತೆ. ಪ್ರತಿಯೊಬ್ಬರ ಮನೆಗೂ ಕೂಡ ಗಣತಿದಾರರು ಬಂದು ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಸೋಮವಾರದಿಂದ ಈ ಜಾತಿ ಗಣತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಹೇಗೆ ನಡೆಯುತ್ತೆ ಈ ಸಮೀಕ್ಷೆ? 60 ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಪ್ರಶ್ನೆಗಳ ಪಟ್ಟಿಯಲ್ಲಿ ಏನೇನಿದೆ ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಈಗಾಗಲೇ 22ರಂದು ಏನ್ ನಿಗದಿ ಆಗಿತ್ತು ಅದರಂತೆ ಈಗ ಜಾತಿ ಸಮೀಕ್ಷೆ ಆಗತ್ತೆ. ಅದರಲ್ಲಿ ಪ್ರಮುಖವಾಗಿ ಪ್ರಶ್ನಾವಳಿಗಳು ಏನಾಗಿರುತ್ತೆ ಅನ್ನುವಂಥದ್ದು ಜನರಿಗೆ ಕುತೂಹಲ ಇರ್ತಕ್ಕಂಥದ್ದು. ಅಂತ 60 ಪ್ರಶ್ನೆಗಳ ಪಟ್ಟಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಅದರಲ್ಲೂ ಗೊಂದಲ ಸೃಷ್ಟಿ ಮಾಡಿದಂತ ಪ್ರಮುಖ ಪ್ರಶ್ನೆ ಅಂತಂದ್ರೆ ಉಪಜಾತಿಗಳನ್ನ ಗುರುತಿಸಿಕೊಳ್ಳುವಂತ ಕಾಲಮ್ಮನ ತೆಗಿರಿ ಅಂತೇಳಿ ಹೇಳಿದ್ರು. ಆದ್ರೆ ಇಲ್ಲಿ ಜಾತಿಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ಇಟ್ಟಿರುವಂತದ್ದು. ಧರ್ಮ ಯಾವುದು, ಜಾತಿ ಯಾವುದು, ಉಪಜಾತಿ ಯಾವುದು, ಮತ್ತೆ ನಿಮ್ಮ ಉಪಜಾತಿಯನ್ನ ಅಥವಾ ಜಾತಿಯನ್ನ ಸಮಾನಾರ್ಥಕ ಪದಗಳಿಂದ ಯಾವ್ಯಾವ ಹೆಸರುಗಳಿಂದ ಕರೀತಾರ ಅಂತಾನು ಕೂಡ ಪ್ರಶ್ನೆ ಇಡಲಾಗಿದೆ. ಮತ್ತೆ ನೀವೇಂದ್ರು ಜಾತಿ ದೃಢೀಕರಣ ಪತ್ರವನ್ನ ತೆಗೆದುಕೊಂಡಿದ್ದೀರ ಅಂತೇಳಿ ಜಾತಿಗೆ ಸಂಬಂಧಪಟ್ಟಂತ ಒಂದಷ್ಟು 5 ಪ್ರಶ್ನೆಗಳನ್ನ ಇಟ್ಟಿರುವಂತದ್ದು. ಮತ್ತೆ ಆದಾಯ ತೆರಿಗೆ ಕಟ್ತಾ ಇದ್ರೆ ಅಂತ, ಮತ್ತೆ ಎಜುಕೇಶನ್ ಏನಾಗಿದೆ, ಮತ್ತೆ ಸೌಲಭ್ಯ ಇದೆಯಾ ಇಲ್ವಾ, ಈ ರೀತಿಯ ಸಂಬಂಧಪಟ್ಟಂತೆ ಒಟ್ಟು 60 ಪ್ರಶ್ನೆಗಳನ್ನ ಇಟ್ಕೊಂಡು ಈಗ ಸಮೀಕ್ಷೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಗೊಂದಲ ಸೃಷ್ಟಿ ಆಗಿದ್ದಂತ ಯಾವುದಕ್ಕೂ ಕೂಡ ಆ ಮಣೆ ಹಾಕದೆ ಈಗ ಹಿಂದುಳಿದ ವರ್ಗಗಳ ಆಯೋಗ ಕ್ಯಾಬಿನೆಟ್ ನಲ್ಲಿ ಸಚಿವರ ವಿರೋಧಕ್ಕೂ ಕೂಡ ಮಣೆ ಹಾಕದೇನೆ ಈಗ ಉಪಜಾತಿಗಳನ್ನು ಗುರುತಿಸಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಸಾರ್ವಜನಿಕರು ಅವರ ಇಚ್ಛೆಯಂತೆ ಯಾವ ಜಾತಿ ಆದ್ರೂ ಕೂಡ ಬರೆಸಿಕೊಳ್ಳಬಹುದು. ಆದ್ರೆ ನಮ್ಮ ಇಂಟರ್ನಲ್ ಮಾಹಿತಿಗೋಸ್ಕರ ನಾವು ಬರೆಸ್ಕೊಳ್ತೀವಿ, ಅದು ಕಾನೂನು ಮಾನ್ಯತೆ ಅಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿದರೆ. ಹಾಗಾಗಿ 60 ಪ್ರಶ್ನೆಗಳ ಪುಸ್ತಕವನ್ನ ಇಟ್ಕೊಂಡು ಈಗ
ಸೋಮವಾರದಿಂದ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತ 60 ಪ್ರಶ್ನೆಗಳು ಇರುವಂತಹದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.